ಶ್ರಾವಣ ಮಾಸ ಶಿವನ ಮಾಸ. ಶ್ರಾವಣ ಸೋಮವಾರದಂದು ಶಿವನ ಪೂಜೆಗೆ ವಿಶೇಷ ಮಹತ್ವವಿದೆ. ತಿಂಗಳು ಪೂರ್ತಿ ಶಿವನ ಪೂಜೆಗೆ ಸಮರ್ಪಿತವಾಗಿರುತ್ತದೆ. ಶ್ರಾವಣ ಸೋಮವಾರಕ್ಕೆ ಹೆಚ್ಚಿನ ಮಹತ್ವವಿದೆ. ಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಯ ಇಷ್ಟಾರ್ಥಗಳು ಶಿವನು ಶೀಘ್ರದಲ್ಲೇ ಪೂರೈಸುತ್ತಾನೆ. ಶ್ರಾವಣ ಸೋಮವಾರದ ನಿಯಮಗಳ್ಯಾವುವು? ಶ್ರಾವಣ ಸೋಮವಾರ ನಾವು ಏನು ಮಾಡಬೇಕು, ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಶ್ರಾವಣ ಸೋಮವಾರದಂದು ತಪ್ಪದೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಬೇಕು. ಇದು ಅತ್ಯಂತ ಮಂಗಳಕರವಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಅಭಿಷೇಕ ಮಾಡಿದ ಹಾಲನ್ನು ಸೇವಿಸಬಾರದು. ಉಳಿದ ಹಾಲನ್ನು ಅಗತ್ಯವಿರುವವರಿಗೆ ನೀಡಬೇಕು. ಶಾಸ್ತ್ರದ ಪ್ರಕಾರ ಈ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರದಂದು ಹಗಲಿನಲ್ಲಿ ಮಲಗಬಾರದು. ಸಂಜೆ ಮತ್ತೊಮ್ಮೆ ಶಿವನನ್ನು ಪೂಜಿಸಿ ಆರಾಧಿಸಿ ನಂತರ ಮಲಗಬೇಕು. ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಈ ತಿಂಗಳು ಪೂರ್ತಿ ಸಾತ್ವಿಕ ಆಹಾರ ಸೇವನೆ ಅಗತ್ಯವಾಗಿದೆ. ಮಾಂಸ, ಮದ್ಯ ಮತ್ತು ಅಮಲು ಪದಾರ್ಥಗಳಿಂದ ದೂರವಿರಬೇಕು. ಶ್ರಾವಣ ಮಾಸದ ಸೋಮವಾರದಂದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಕಡ್ಡಾಯವಾಗಿ ಸಮರ್ಪಿಸಬೇಕು. ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸುವುದಾದರೆ ಒಂದು ದಿನ ಮೊದಲೇ ಕಿತ್ತಿಟ್ಟುಕೊಂಡಿರಬೇಕು. ಯಾಕೆಂದರೆ ಶ್ರಾವಣ ಸೋಮವಾರದಂದು ಬಿಲ್ವಪತ್ರೆ ಗಿಡವನ್ನು ಮುಟ್ಟುವುದಾಗಲಿ ಎಲೆಯನ್ನು ಕೀಳಬಾರದು. ಶ್ರಾವಣ ಸೋಮವಾರದಂದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಯಾಕೆಂದರೆ ಶಿವಪೂಜೆಯನ್ನು ಮಾಡಿ ಪತಿ ಪತ್ನಿ ಇಬ್ಬರು ಜೊತೆಗೆ ಮಲಗುವುದರಿಂದ ಪೂಜೆಯ ಯಾವುದೇ ಫಲ ಪಡೆಯಲು ಸಾಧ್ಯವಿಲ್ಲ. ಶ್ರಾವಣ ಸೋಮವಾರದಂದು ವ್ರತ ಉಪವಾಸ ಮಾಡುವವರು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಬಾರದು. ಈ ದಿನ ನಿಮ್ಮ ಮಾತು ನಡವಳಿಕೆಯಿಂದ ಯಾರ ಮನಸ್ಸಿಗೂ ನೋವುಂಟು ಮಾಡಬೇಡಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುವುದು ಮತ್ತು ಯೋಚಿಸಬೇಡಿ. ಶಾಂತ ಮನಸ್ಸಿನಿಂದ ವ್ರತವನ್ನು ಆಚರಿಸಬೇಕು. ಶ್ರಾವಣ ಮಾಸದ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.